everybody, this is Divyashri. Welcome to Literary Canon. In this video, we are going to discuss about Jacobean and Caroline age, which start from 1600 to 1649, an overview. It's a part 1. Here we are going to discuss about historical background and the dramatist, whoever comes under this. Okay, without further ado, let's start the class. First, we will discuss about the historical background. ಓಕೆ, ಜಕೋಬಿಯನ್ ಏಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1600 ಟು 1640. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಜೇಮ್ಸ್ ದ ಫಸ್ಟ್ ಇದಾರಲ್ಲ, ಎಟ್ ಫಸ್ಟ್ ಹಿ ವಾಸ್ ದ ಕಿಂಗ್ ಆಫ್ ಸ್ಕಾಟ್ಲ್ಯಾಂಡ್. ಆಯಿತಾ? ಫಸ್ಟ್ ಆಫ್ ಆಲ್ ಒಂದನ್ನು ನೆನ್ಪಿಟ್ಕೊಳ್ಳಿ, ಜೇಮ್ಸ್ ದ ಫಸ್ಟ್ ಯಾರು? ಫಸ್ಟ್ ಆಫ್ ಆಲ್ ಹಿ ಈಸ್ ದ ಸನ್ ಆಫ್ ಮೇರಿ ಕ್ವೀನ್ ಆಫ್ ದ ಸ್ಕಾಟ್. ಓಕೆ, ಮೇರಿ ಕ್ವೀನ್ ಆಫ್ ಸ್ಕಾಟ್. ಆಯಿತಾ? ಶಿ ಈಸ್ ದ ಕಸಿನ್ ಆಫ್ ಎಲಿಜಬೆತ್. ಆಯಿತಾ? ಸೊ ಇವ್ರು ಏನಾಗಿರ್ತಾರೆ, ಬೇಸಿಕಲಿ ಜೇಮ್ಸ್ ದ ಫಸ್ಟ್ ಯಾರು? ಮೇರಿ ಕ್ವೀನ್ ಆಫ್ ಸ್ಕಾಟ್ ಇದ್ದಾರಲ್ಲ, ಅವರ ಬೇಸಿಕಲಿ ಮಗ ಅಂತ ಹೇಳ್ಬೋದು. ಅವ್ರು ಫಸ್ಟಿಗೆ ಸ್ಕಾಟ್ಲ್ಯಾಂಡ್ನ ರಾಜ ಆಗಿರ್ತಾರೆ ಆ್ಯಸ್ ಜೇಮ್ಸ್ ದ ಸಿಕ್ಸ್ತ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗ್ತಾರೆ, ಎಲಿಜಬೆತ್ ಆದಮೇಲೆ, ಆಸ್ ವಿ ನೋ ದಟ್ ಎಲಿಜಬೆತ್ ಈಸ್ ವರ್ಜಿನ್ ಕ್ವೀನ್ ಅಲ್ವಾ? ಸೊ ಅವ್ರಿಗೆ ಮಕ್ಕಳಿಲ್ಲ, ಅವ್ರಿಗೆ ಮದುವೆ ಆಗಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಏನಾಗ್ತಾರೆ, ಸಕ್ಸಸರ್ ಯಾರು ಆಗ್ತಾರೆ ಅಂತಂದರೆ ಜೇಮ್ಸ್ ದ ಫಸ್ಟ್ ಆಗ್ತಾರೆ. ಹಾಗಾಗಿ ಹಿ ಬಿಕೇಮ್ ದ ಕಿಂಗ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ಬೋದು. ಓಕೆನಾ? ಸೊ ಇವ್ರು ಏನು ಮಾಡ್ತಾರೆ, ಹಿ ಮರ್ಜಸ್ ಸ್ಕಾಟ್ಲ್ಯಾಂಡ್ ಆ್ಯಂಡ್ ಇಂಗ್ಲೆಂಡ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಗ್ರೇಟ್ ಬ್ರಿಟನ್ ಅಂತ ಹೇಳ್ತೀವಿ. ಓಕೆನಾ? ಗ್ರೇಟ್ ಬ್ರಿಟನ್ನಲ್ಲಿ ಯಾವ್ಯಾವ್ದು ಬರುತ್ತೆ ನೋಡಿ, ಒಂದು ಬಂದ್ಬಿಟ್ಟು ಸ್ಕಾಟ್ಲ್ಯಾಂಡ್. ಓಕೆ, ಸ್ಕಾಟ್ಲ್ಯಾಂಡ್. ಅನದರ್ ಒನ್ ಈಸ್ ಇಂಗ್ಲೆಂಡ್. ಅನದರ್ ಒನ್ ಈಸ್ ಐರ್ಲ್ಯಾಂಡ್. ಇವಿಷ್ಟು ಸೇರಿದ್ರೆ ನಾವೇನಂತ ಹೇಳ್ತೀವಿ ಅಂತಂದರೆ ದಿಸ್ ಇಸ್ ಕಾಲ್ಡ್ ಆಸ್ ಗ್ರೇಟ್ ಬ್ರಿಟನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಏನಂತಂದರೆ ಹಿ ಸಪೋರ್ಟ್ಸ್ ದ ಐಡಿಯಾ ಆಫ್ ಎಲಿಜಬೆತ್ ದ ಫಸ್ಟ್. ಓಕೆ, ಸೊ ಎಲಿಜಬೆತ್ ಫಸ್ಟ್ನ ಐಡಿಯಾವನ್ನು ಏನು ಮಾಡ್ತಾರೆ, ಅವರು ಪ್ರಮೋಟ್ ಮಾಡ್ತಾರೆ. ಎಲಿಜಬೆತ್ನ ಫಸ್ಟ್ ಐಡಿಯಾ ಯಾವುದು? ಎಲ್ಲ ಕ್ಯಾಥೋಲಿಕ್ಸ್ ಮತ್ತು ಪ್ರೊಟೆಸ್ಟೆಂಟ್ಸ್ಗಳು ಒಂದೇ ಚರ್ಚಲ್ಲಿ ಬಂದು ಪ್ರೇ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಐಡಿಯಾ ಆಫ್ ಎಲಿಜಬೆತ್. ಸೇಮ್ ಇದನ್ನು ಕೂಡ ಜೇಮ್ಸ್ ದ ಫಸ್ಟ್ ಕಂಟಿನ್ಯೂ ಮಾಡ್ತಾರೆ. ಹಿ ಹ್ಯಾಡ್ ಅ ಕಾನ್ಫ್ಲಿಕ್ಟ್ ವಿತ್ ಪಾರ್ಲಿಮೆಂಟ್. ವೆರಿ ಇಂಪಾರ್ಟೆಂಟ್. ಆಯಿತಾ? ಇವ್ರಿಗೆ ಏನಾಗುತ್ತೆ ಅಂತಂದರೆ ಕಾನ್ಫ್ಲಿಕ್ಟ್ ಇರುತ್ತೆ. ಯಾರ ಜೊತೆ? ಪಾರ್ಲಿಮೆಂಟ್ ಜೊತೆ ಕಾನ್ಫ್ಲಿಕ್ಟ್ ಇರುತ್ತೆ. ನೋ ಕಾನ್ಫಿಡೆನ್ಸ್ ಫ್ರಮ್ ಪಾರ್ಲಿಮೆಂಟ್ ಆಸ್ ವೆಲ್ ಆಸ್ ಕಾಮನ್ ಮ್ಯಾನ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ? ಸೊ 1611 ಏನಾಗುತ್ತೆ ಅಂದರೆ, ಸೊ ಜೇಮ್ಸ್ ಫಸ್ಟ್ ದ ಬೈಬಲ್ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈಸ್ ದ ಪಾಪ್ಯುಲರ್ ಜಕೋಬಿಯನ್ ಪ್ರೋಸ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ PYQ ಕೂಡ ಹೌದು. ಆಯಿತಾ? 1611 ಕಿಂಗ್ಸ್ ಜೇಮ್ಸ್ ಬೈಬಲ್ ಬರುತ್ತೆ. ಸೊ ಇಟ್ ಇಸ್ ಪಾಪ್ಯುಲರ್ ಜಕೋಬಿಯನ್ ಪ್ರೋಸ್ ಅಂತಲೂ ಕೂಡ ಹೇಳ್ಬೋದು. ಜಕೋಬಿಯನ್ ಲಿಟ್ರೇಚರ್ ಹ್ಯಾಡ್ ಮೆಲೋ ಡ್ರಾಮಾ ಆ್ಯಂಡ್ ಸೆನ್ಸೇಷನಲಿಸಮ್. ಓಕೆನಾ? ವಾಟ್ ಡು ಯು ಮೀನ್ ಬೈ ಮೆಲೋ ಡ್ರಾಮಾ? ಫಸ್ಟ್ ಆಫ್ ಆಲ್ ಮೆಲೋ ಡ್ರಾಮಾ ಅಂತಂದರೆ ಇಟ್ ಯೂಸಸ್, ಅಂದರೆ ಈ ಸ್ಟೋರಿಯಲ್ಲಿ ಏನಂತ ಹೇಳ್ತೀವಿ, ಇಟ್ ಎಕ್ಸಾಜುರೇಟೆಡ್ ದ ಇಮೋಷನ್, ಸೆನ್ಸೇಷನಲ್ ಪ್ಲಾಟ್ ಆ್ಯಂಡ್ ಆಬ್ವಿಯಸ್ ಹೀರೋಯಿನ್ಸ್ ಎಲ್ಲ ಇರ್ತಾರೆ. ಸೊ ಇದನ್ನು ಮೆಲೋ ಡ್ರಾಮಾ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಗನ್ ಪೌಡರ್ ಪ್ಲಾಟ್ ಅಂತ ಹೇಳ್ತೀವಿ. ಗನ್ ಪೌಡರ್ ಪ್ಲಾಟ್ ಅಂತಂದ್ರೇನು, ಇಲ್ಲಿ ಏನಾಗುತ್ತೆ ಅಂದರೆ ಸ್ಮಾಲ್ ಗ್ರೂಪ್ ಆಫ್ ಇಂಗ್ಲಿಷ್ ಕ್ಯಾಥಲಿಕ್ಸ್ ಇದ್ದಾರಲ್ಲ, ಸೊ ದೇ ಡಿಸೈಡೆಡ್ ಟು ಕಿಲ್ ಜೇಮ್ಸ್ ದ ಫಸ್ಟ್. ಯಾಕೆ ಅಂತಂದರೆ ನಮ್ಗೆ ಗೊತ್ತಿದೆ, ಎಲಿಜಬೆತ್ ಇರಾ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಎಲಿಜಬೆತ್ ಇರಾ ಒಂದು ಪರ್ಟಿಕ್ಯುಲರ್ ಒಂದು ರೂಲ್ಸನ್ನು ತರ್ತಾರೆ. ದಟ್ಸ್ ಕಾಲ್ಡ್ ಆ್ಯಕ್ಟ್ ಆಫ್ ಯೂನಿಫಾರ್ಮಿಟಿ ಅಂತ ಹೇಳ್ತೀವಿ, ಅಥವಾ ಆ್ಯಕ್ಟ್ ಆಫ್ ಸುಪ್ರಿಮಸಿ ಅಂತಲೂ ಹೇಳ್ತೀವಿ, ಅಥವಾ ಆ್ಯಕ್ಟ್ ಆಫ್ ಯೂನಿಫಾರ್ಮಿಟಿ ಅಂತಲೂ ಹೇಳ್ತೀವಿ, ಪಾಸ್ಡ್ ಬೈ ಎಲಿಜಬೆತ್. ಇಲ್ಲಿ ಏನಪ್ಪ ಅಂದರೆ ನಮ್ಗೆ ಗೊತ್ತಿದೆ, ಕ್ಯಾಥಲಿಕ್ಸ್ ಮತ್ತು ಪ್ರೊಟೆಸ್ಟೆಂಟರು ಒಂದೇ ಚರ್ಚಲ್ಲಿ ಬಂದು ಪ್ರೇ ಮಾಡಬೇಕು ಅನ್ನೋದು. ಇದು ತುಂಬ ಜನಕ್ಕೆ ಇಷ್ಟ ಇರಲಿಲ್ಲ. ಕ್ಯಾಥಲಿಕ್ಸಲ್ಲಿ ಸ್ಮಾಲ್ ಗ್ರೂಪ್ ಆಫ್ ಏನಂತ ಹೇಳ್ತೀವಿ, ಪ್ರೊಟೆಸ್ಟೆಂಟ್ಸ್ ಯಾರಿರ್ತಾರೆ, ಪ್ರೊಟೆಸ್ಟೆಂಟ್ಸ್ಗಿಂತ ಹೆಚ್ಚಾಗಿ ಏನಂತಂದರೆ ಸ್ಮಾಲ್ ಗ್ರೂಪ್ ಆಫ್ ಕ್ಯಾಥಲಿಕ್ಸ್ ಯಾರಿರ್ತಾರೆ, ಅವರು ದೇವರ್ ಅಗೇನ್ಸ್ಟ್ ದಿಸ್. ಆಯಿತಾ? ಸೊ ಅವರು ಅದಕ್ಕೆ ಅಗೇನ್ಸ್ಟ್ ಆಗಿ ಇದ್ದರು. ಸೊ ಹಾಗಾಗಿ ಇದನ್ನು ಸೇಮ್ ಏನಂತ ಹೇಳ್ತೀವಿ, ಅದನ್ನು ಜೇಮ್ಸ್ ದ ಫಸ್ಟ್ ಏನು ಮಾಡ್ತಾರೆ, ಅದನ್ನು ಅಂದರೆ ಲೈಕ್ ಜೇಮ್ಸ್ ದ ಫಸ್ಟ್ ಏನು ಮಾಡ್ತಾರೆ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ಏನು ಎಲಿಜಬೆತ್ ಫಸ್ಟ್ ಮಾಡಿರ್ತಾರೆ ಅದನ್ನು ಕಂಟಿನ್ಯೂಯೇಷನ್ ಮಾಡ್ತಾರೆ. ಸೊ ಹಾಗಾಗಿ ಈ ಫ್ರಸ್ಟ್ರೇಟೆಡ್ ಕ್ಯಾಥಲಿಕ್ಸ್ ಇದ್ದಾರಲ್ಲ, ಇನ್ ದ ಇಯರ್ 1604 ಈ ಫ್ರಸ್ಟ್ರೇಟೆಡ್ ಕ್ಯಾಥಲಿಕ್ಸ್ ಏನು ಮಾಡ್ತಾರೆ ಅಂತಂದರೆ, ಅದರಲ್ಲಿ ಎಕ್ಸ್ಪೆಷಲಿ ಅದರ ಲೀಡರ್ ಬಂದುಬಿಟ್ಟು ರಾಬರ್ಟ್ ಕ್ಯಾಟ್ಸ್ಬೈ. ಆಯಿತಾ? ಅವ್ರು ಏನು ಮಾಡ್ತಾರೆ, ಡಿಸೈಡೆಡ್ ಟು ಕಿಲ್ ಜೇಮ್ಸ್ ದ ಫಸ್ಟ್. ಹಾಗಾಗಿ ಸೊ ದ ವೆಸ್ಟ್ಮಿನಿಸ್ಟರ್ ಪ್ಯಾಲೇಸ್ ಅಂತ ಇರುತ್ತೆ. ಆಯಿತಾ? ಸೊ ಇಲ್ಲೆಲ್ಲ ಈ ಪ್ಯಾಲೇಸಲ್ಲಿ ಯಾವಾಗಲೂ ಜೇಮ್ಸ್ ದ ಫಸ್ಟ್ ಏನು ಮಾಡ್ತಾರೆ, ಮೀಟಿಂಗ್ಸ್ ಎಲ್ಲ ಮಾಡ್ತಿರ್ತಾರೆ. ಆ ಪ್ಯಾಲೇಸನ್ನು ಫಿಲ್ಡ್ ವಿತ್ ಗನ್ ಪೌಡರ್ ಆ್ಯಂಡ್ ಟ್ರೈಸ್ ಟು ಕಿಲ್ ದ ಕಿಂಗ್. ಆಯಿತಾ? ಈ ಥರ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಕಿಂಗಿಗೆ ಒಂದು ಅನಾನಿಮಸ್ ಲೆಟರ್ ಬರುತ್ತೆ. ಸೊ ನೀವು ವೆಸ್ಟ್ಮಿನಿಸ್ಟರ್ಸ್ ಪ್ಯಾಲೇಸಿಗೆ ಹೋದರೆ ನಿಮ್ಮನ್ನು ಈ ಥರ ಅಂದರೆ ನಿಮ್ಮನ್ನು ಕಿಲ್ ಮಾಡೋಂತಹ ಎಲ್ಲ ಪ್ಲ್ಯಾನ್ ನಡೆದಿದೆ ಅಂತ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಗೈ ಫಾಕ್ಸ್ ಬರುತ್ತೆ. ಆಯಿತಾ? ಇವರು ಕೂಡ ಏನಂತ ಹೇಳ್ತೀವಿ, ಈ ಒಂದು ಸ್ಮಾಲ್ ಗ್ರೂಪ್ ಆಫ್ ಕ್ಯಾಥಲಿಕ್ಸಲ್ಲೇ ಬರ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಕಾನ್ಸ್ಪಿರೇಟರ್. ಆಯಿತಾ? ಇವ್ರು ಏನು ಮಾಡ್ತಾರೆ ಅಂದರೆ ಚಾರ್ಜ್ ಆಫ್ ಗನ್ ಪೌಡರ್, ಅಂದರೆ ಲೀಡರ್ ಯಾರು? ರಾಬರ್ಟ್ ಕ್ಯಾಟ್ಸ್ಬೈ. ಚಾರ್ಜ್ ಅಂತ ತಗೊಂಡಿದ್ಯಾರು? ಗೈ ಫಾಕ್ಸ್.
ಆಯಿತಾ. ಗೈ ಫಾಕ್ಸ್ ಏನು ಮಾಡ್ತಾರೆ, ಅದು ಚಾರ್ಜ್ ತೊಗೋತಾರೆ. ಆ್ಯಂಡ್ ಕಾನ್ಸ್ಪಿರೇಟರ್ ಕೂಡ ಹೌದು. ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯಾಚ್ ಸ್ಟಿಕ್ಕು ಮತ್ತು ಟಾರ್ಚಸನ್ನು ತೊಗೊಂಡು ಹೋಗಿ ವೆಸ್ಟ್ಮಿನಿಸ್ಟರ್ ಪ್ಯಾಲೇಸಲ್ಲಿ ಯಾವಾಗ ಕಿಂಗ್ ಬರ್ತಾರೆ ಅದನ್ನು ಮ್ಯಾಚ್ ಸ್ಟಿಕ್ಕನ್ನು ಏನು ಮಾಡಿ ಅದನ್ನು ಹಚ್ಚಿಬಿಡೋದು. ಸೊ ಅವಾಗ ಹತ್ತಿ ಉರಿಯತ್ತೆ, ಕಿಂಗ್ ಸತ್ತೋಗ್ತಾರೆ ಅನ್ನೋದು ಒಂದು ಐಡಿಯಾ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದು ಕಿಂಗಿಗೆ ಅನಾನಿಮಸ್ ಲೆಟರ್ ಗೊತ್ತಾಗುತ್ತೆ. ಸೊ ಸೂನ್ ಏನು ಮಾಡ್ತಾರೆ, ಗೈ ಫಾಕ್ಸ್ ಮತ್ತು ಅದರ್ ಕಾನ್ಸ್ಪಿರೇಟರ್ ಯಾರ್ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಆ್ಯಂಡ್ ಅವರನ್ನು ಚಾಪ್ ಮಾಡ್ತಾರೆ. ಅದು ಆ ಡೇ ಅನ್ನು ಏನಂತ ಕರಿತೀವಿ ಅಂತಂದರೆ, ಅದು ಎಕ್ಸ್ಪೆಷಲ್ ನಂಬರ್ 5th ಆಗಿರೋದ್ರಿಂದ ಅದನ್ನು ಏನಂತ ಕರಿತೀವಿ ಅಂದರೆ ಬಾನಿಫೈಯರ್ ನೈಟ್ ಅಂತಲೂ ಕೂಡ ಹೇಳ್ತೀವಿ. ಎವ್ರಿ 5th November ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಓಕೆನಾ, ಇಂಗ್ಲೆಂಡಲ್ಲಿ ಎಕ್ಸ್ಪೆಷಲಿ. ಓಕೆನಾ. ಸೊ ದಿಸ್ ಇಸ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಜಕೋಬಿಯನ್ ಏಜ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಕ್ಯಾರಲಿನ್ ಏಜ್. ಆಯಿತಾ. ಕ್ಯಾರಲಿನ್ ಏಜ್ ಅಂತಂದ್ರೇನು, ಬೇಸಿಕಲಿ ಚಾರ್ಲ್ಸ್ ದ ಫಸ್ಟ್ ಇಲ್ಲಿ ಆಳ್ವಿಕೆ ಮಾಡ್ತಾ ಬರ್ತಾರೆ. ಯಾರು ಚಾರ್ಲ್ಸ್ ದ ಫಸ್ಟ್ ಯಾರು ಅಂತಂದರೆ ಸನ್ ಆಫ್ ಜೇಮ್ಸ್ ದ ಫಸ್ಟ್. ಆಯಿತಾ, ಸನ್ ಆಫ್ ಜೇಮ್ಸ್ ದ ಫಸ್ಟ್. ಆ್ಯಂಡ್ ಅವ್ರ ಅಮ್ಮನ ಹೆಸರೇನು, ಆ್ಯನ್ ಆಫ್ ಸ್ಕಾಟ್ಲ್ಯಾಂಡ್. ಆಯಿತಾ. ಸೊ ಆ್ಯನ್ ಆಫ್ ಸ್ಕಾಟ್ಲ್ಯಾಂಡ್, ಇವರ ಮಗ ಯಾರು, ಚಾರ್ಲ್ಸ್ ದ ಫಸ್ಟ್. ಇವರ ಮೇನ್ ಪ್ರಾಬ್ಲಮ್ ಏನಂದರೆ ಸ್ಟಬರ್ನ್ ಕಿಂಗ್. ಆಯಿತಾ. ಇವ್ರು ಏನಂದರೆ ಹಿ ಡಿಡಂಟ್ ಕಾಲ್ ಎನಿ ಪಾರ್ಲಿಮೆಂಟ್ ಮೀಟಿಂಗ್ ಕರೆಯಲ್ಲ. ಆಯಿತಾ. ಎಲ್ಲ ಟ್ರೆಷರ್ಸ್ ಏನೇನಿದೆ ಅದನ್ನೆಲ್ಲ ಪರ್ಸ್ನಲಿಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಆಯಿತಾ. ಇನ್ನೊಂದು ಥಾಟ್ ಟು ಮ್ಯಾರಿ ಲೇಡಿ ಫ್ರಮ್ ಫ್ರಾನ್ಸ್ ಹುಡುಗಿನ ಮದುವೆ ಮಾಡಬೇಕು. ಫ್ರಾನ್ಸಿನವರು ಆಲ್ಮೋಸ್ಟ್ ಕ್ಯಾಥಲಿಕ್ಸೇ ಇರ್ತಾರೆ. ಆಯಿತಾ, ಕ್ಯಾಥಲಿಕ್ಸೇ ಇರ್ತಾರೆ. ಸೊ ಅದೊಂದು ಭಯ ಇತ್ತು ಪ್ರೊಟೆಸ್ಟೆಂಟ್ ಅವರಿಗೆ. ಏನಪ್ಪ ಅಂತಂದರೆ ಮತ್ತೆ ಕ್ಯಾಥಲಿಕ್ ರೂಲ್ ಬಂತು ಅಂದರೆ ಮತ್ತೆ ಏನೇನೋ ಫೈಟ್ ಆಗುತ್ತೆ ಅನ್ನೋದು ಒಂದು ಭಯ ಇತ್ತು. ಸೊ ಇದು ಕೂಡ ಏನಾಯಿತು, ಏನಂತ ಹೇಳ್ತೀವಿ, ಬ್ಯಾಕ್ ಫೈರ್ ಆಯಿತು. ಯಾರಿಗೆ, ಚಾರ್ಲ್ಸ್ ದ ಫಸ್ಟಿಗೆ. ಕಾಸ್ಟಲ್ ಟೌನ್ ಪೀಪಲ್ ಏನೇನಿರ್ತಾರೆ ಅವರೆಲ್ಲರೂ ಏನು ಮಾಡಬೇಕು, ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಬಂತು. ಓಕೆನಾ. ಸೊ ನೆಕ್ಸ್ಟು ಥಾಮಸ್ ವೆಂಟ್ವರ್ತ್ ಯಾವುದು, ಚೀಫ್ ಅಡ್ವೈಸರ್ ಆಫ್ ಚಾರ್ಲ್ಸ್ ದ ಫಸ್ಟ್. ಆಯಿತಾ. ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ ಎಕ್ಸಿಕ್ಯೂಟೆಡ್ ಬೈ ದ ಪಾರ್ಲಿಮೆಂಟ್ ಅವ್ರು ಏನು ಮಾಡ್ತಾರೆ, ಥಾಮಸ್ ವೆಂಟ್ವರ್ತನ್ನು ಸಾಯಿಸ್ತಾರೆ. ಓಕೆನಾ. ಸೊ 1642 ಏನು ಮಾಡ್ತಾರೆ ಅಂದರೆ ಟ್ರೂಪ್ಸ್ ಆಫ್ ಚಾರ್ಲ್ಸ್ ದ ಫಸ್ಟ್ ಏನು ಮಾಡ್ತಾರೆ, ಮಾರ್ಚ್ ಟುವರ್ಡ್ಸ್ ಪಾರ್ಲಿಮೆಂಟ್ ಆ್ಯಂಡ್ ಕಿಲ್ ದ ಕ್ರಿಟಿಕ್ಸ್. ಯಾರ್ಯಾರು ಥಾಮಸ್ ವೆಂಟ್ವರ್ತನ್ನು ಸಾಯಿಸಿರ್ತಾರೆ ಅವ್ರನ್ನ ಚಾರ್ಲ್ಸ್ ದ ಫಸ್ಟ್ ಏನು ಮಾಡ್ತಾರೆ, ಅವ್ರನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಾರೆ ಇನ್ ದ ಇಯರ್ 1642 ಸೊ 1642 ಮತ್ತೆ ಏನಾಗುತ್ತೆ, ಇದಾದ ತಕ್ಷಣ ಸೂನ್ ಆಫ್ಟರ್ ದ್ಯಾಟ್ ಏನಾಗುತ್ತೆ, ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ಅಗೇನ್ಸ್ಟ್ ಚಾರ್ಲ್ಸ್ ದ ಫಸ್ಟ್. ಆ್ಯಂಡ್ ಚಾರ್ಲ್ಸ್ ದ ಫಸ್ಟನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಚಾರ್ಲ್ಸ್ ದ ಫಸ್ಟಿಗೆ ಒಬ್ಬ ಮಗ ಇರ್ತಾನೆ, ನಮಗೆ ಗೊತ್ತಿದೆ, ಚಾರ್ಲ್ಸ್ ದ ಸೆಕೆಂಡ್. ಇವರು ಇದೆಲ್ಲ ಭಯಗೊಂಡು ಎಲ್ಲಿ ಹೋಗ್ತಾರೆ, ಫ್ರಾನ್ಸಿಗೆ ಓಡೋಗ್ತಾರೆ. ನೆನ್ಪಿಟ್ಕೊಳ್ಳಿ. ಸೊ 1660 ಇವ್ರು ವಾಪಸ್ ಬರ್ತಾರೆ. ಆ ಇರವನ್ನು ರಿಸ್ಟೋರೇಷನ್ ಏಜ್ ಅಂತ ಹೇಳಿ ಕರಿತೀವಿ. ಓಕೆನಾ. ಓಕೆ. ಸೊ ದಿಸ್ ಇಸ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಕ್ಯಾರಲಿನ್ ಆಸ್ ವೆಲ್ ಆಸ್ ಜಕೋಬಿಯನ್ ಏಜ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಡ್ರಮ್ಯಾಟಿಸ್ಟ್ ಯಾರ್ಯಾರು ಬರ್ತಾರೆ, ಡ್ರಮ್ಯಾಟಿಸ್ಟ್ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಬೆನ್ ಜಾನ್ಸನ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಟ್ ಫೇವ್ರೆಟ್ ಟಾಪಿಕ್ಸ್ ಕೂಡ ಹೌದು. ನೀವು ಯು ಶುಡ್ ನಾಟ್ ಸ್ಕಿಪ್, ನೀವು ಯಾರನ್ನ ಬೇಕಾದರೂ ಸ್ಕಿಪ್ ಮಾಡ್ಬೋದು, ಇವ್ರನ್ನ ಮಾತ್ರ ಯು ಶುಡ್ ನಾಟ್ ಸ್ಕಿಪ್. ಓಕೆ, ಯು ಮಸ್ಟ್ ನೋ ಅಬೌಟ್ ದ್ಯಾಟ್. ಓಕೆ. ನೆಕ್ಸ್ಟ್ ನೋಡಿ, ಹಿ ಈಸ್ ಅ ಸನ್ ಆಫ್ ಬ್ರಿಕ್ಲೇಯರ್. ಓಕೆ. ಸೊ ವಿಲಿಯಂ ಕ್ಯಾಂಪ್ಡನ್ ಇದರಲ್ಲ, ಹಿ ವಾಸ್ ಇಂಟ್ರೊಡ್ಯೂಸಿಂಗ್ ಬೆನ್ ಜಾನ್ಸನ್ ಇನ್ ಟು ದ ವರ್ಲ್ಡ್ ಆಫ್ ಕ್ಲಾಸಿಕ್ಸ್. ಓಕೆನಾ. ಸೊ ಹಿ ಡನ್ ಸೋಲ್ಜರಿಂಗ್ ಇನ್ ನೆದರ್ಲ್ಯಾಂಡ್ ವಾರ್ ಟೈಮಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡಿರ್ತಾರೆ. ಆ್ಯಕ್ಟರ್ ಕಮ್ ರೈಟರ್ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಕ್ಟರ್ ಕಮ್ ರೈಟರ್ ಎಲ್ಲಿ, ಅಡ್ಮೈರಲ್ ಮೆನ್ ಥಿಯೇಟ್ರಿಕಲ್ ಕಂಪನಿಯಲ್ಲಿ. ಓಕೆನಾ. ಆ್ಯಕ್ಟೆಡ್ ಇನ್ ಸ್ಪ್ಯಾನಿಷ್ ಟ್ರಾಜಿಡಿ ಬೈ ಥಾಮಸ್ ಕಿಡ್. ನಮ್ಗೆ ಗೊತ್ತಿದೆಯಲ್ವಾ, ಸ್ಪ್ಯಾನಿಷ್ ಟ್ರಾಜಿಡಿ ಬೈ ಥಾಮಸ್ ಕಿಡ್ ಅವರ ಸ್ಪ್ಯಾನಿಷ್ ಟ್ರಾಜಿಡಿ ಗೊತ್ತಿದೆಯಲ್ಲ, ಅದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಆ್ಯಸ್ ಹಿರೋನಿಮೋ ಆಗಿ ಆ್ಯಕ್ಟ್ ಮಾಡಿ ಇರ್ತಾರೆ. ಆ್ಯಂಡ್ ಹಿ ಇಂಟ್ರೊಡ್ಯೂಸ್ಡ್ ಕಾಮಿಡಿ ಆಫ್ ಹ್ಯೂಮರ್. ನಮ್ಗೆ ಗೊತ್ತಿದೆ, ದಟ್ ಈಸ್ ಬ್ಲಡ್ ಅಂದರೆ ಸ್ಯಾಂಡ್ಜ್ಯೂನ್ ಅಂತಂದ್ರೆ ಏನು, ಬೇಸಿಕಲಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ಚಿಯರ್ಫುಲ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ಚಿಯರ್ಫುಲ್ ಪರ್ಸನ್ ಅಂತ ಹೇಳಿ ಹೇಳ್ತೀವಿ. ಬ್ಲ್ಯಾಕ್ ಬೈಲ್ ಅಂತಂದ್ರೂ ಮೆಲಂಕಲಿಕ್ ಅಂದರೆ ಸ್ಯಾಡ್ ಅಥವಾ ಗ್ಲೂಮಿ ಅಂತಲೂ ಕೂಡ ಕರಿತೀವಿ. ಓಕೆ. ಎಲೋ ಬೈಲ್ ಅಂದ್ರೇನು, ಕಾಲರಿಕ್ ಅಂದ್ರೇನು, ಆ್ಯಂಗ್ರಿ. ಓಕೆ, ಆ್ಯಂಗ್ರಿ ಪರ್ಸನ್ ಅಂತ ಹೇಳ್ತೀವಿ. ಫ್ಲೆಗಮ್ ಅಂತಂದ್ರೇನು, ಫ್ಲಾಗ್ಮ್ಯಾಟಿಕ್. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕಾಮ್, ಸ್ಲಗ್ಗಿಶ್ ಅಂತಲೂ ಕೂಡ ಕರಿತೀವಿ. ಓಕೆನಾ. ಸೊ ಇದು ಬೇಸಿಕಲಿ ಕಾಮಿಡಿ ಆಫ್ ಹ್ಯೂಮರನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು, ಬೆನ್ ಜಾನ್ಸನ್. ಓಕೆನಾ. ಜಕೋಬಿಯನ್ ಪೀಪಲ್ ಇದ್ದಾರಲ್ಲ, ದೇವರ್ ಪ್ರೋನ್ ಟು ಮೆಲಂಕಲಿಕ್ ಅಂತ ಹೇಳ್ಬೋದು. ಆಯಿತಾ. ಅದಕ್ಕೆ ತುಂಬ ಮೆಲಂಕಲಿಕ್ ಟೋನಿಗೆ, ಅದು ಮೆಲಂಕಲಿಕ್ ಪ್ಲೇಗಳಿಗೆ ತುಂಬ ಪ್ರೋನ್ ಆಗಿದ್ರು. ಯಾರು, ಜಕೋಬಿಯನ್ ಏನಂತ ಹೇಳ್ತೀವಿ, ಪೀಪಲ್.
ಓಕೆ, ಸೊ ನೆಕ್ಸ್ಟ್ ನೋಡಿ, ಬೆನ್ ಜಾನ್ಸನ್ ಹಿ ಹ್ಯಾಡ್ ಅ ಡ್ಯುಯಲ್ ವಿತ್ ಗ್ಯಾಬ್ರಿಯಲ್ ಸ್ಪೆನ್ಸರ್ ಆ್ಯಂಡ್ ಕಿಲ್ಡ್ ಹಿಮ್. ಸೊ ಹಾಗಾಗಿ ಕೋರ್ಟ್ ಏನು ಮಾಡ್ತಾರೆ, ಒಂದು ರಿಲ್ಯಾಕ್ಸೇಷನ್ ಕೊಡ್ತಾರೆ ಆಫ್ಟರ್ ರೀಡಿಂಗ್ ಸಾಲ್ಸ್ಟರ್ ಅಂತ ವರ್ಕನ್ನು ಓದಿದ ಮೇಲೆ ಕೋರ್ಟ್ ಏನು ಮಾಡ್ತಾರೆ, ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಫಸ್ಟಿಗೆ ಅರೆಸ್ಟ್ ಮಾಡಿರ್ತಾರೆ, ಆಮೇಲೆ ರಿಲ್ಯಾಕ್ಸೇಷನ್ಸನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಹಿ ವಾಸ್ ದ ಫಸ್ಟ್ ಪೋಯೆಟ್ ಲಾರಿಯೇಟ್ ಆಫ್ ಇಂಗ್ಲೆಂಡ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಗಿವನ್ ಪ್ಯಾಟ್ರನೇಜ್ ಟು ಎಲಿಜಬೆತ್ ಸಿಡ್ನಿ. ಎಲಿಜಬೆತ್ ಸಿಡ್ನಿ ಯಾರು, ಬೇಸಿಕಲಿ ಎಲಿಜಬೆತ್ ಸಿಡ್ನಿ ನಾನು ಅದನ್ನೇ ಡಾಟರ್ ಆಫ್ ಫಿಲಿಪ್ ಸಿಡ್ನಿ ಅಂತ ಹೇಳ್ಬೋದು. ಕಂಪೋಸ್ಡ್ ಲಿರಿಕ್ ಫಾರ್ ದೆಮ್ ದಟ್ಸ್ ಕಾಲ್ಡ್ ಟು ಪೆನ್ ಶರ್ಟ್. ಆಯಿತಾ, ಪೆನ್ ಶರ್ಟ್ ಅನ್ನೋಂಥ ಒಂದು ಪರ್ಟಿಕ್ಯುಲರ್ ಪೋಯಮ್ನ ಡೆಡಿಕೇಟ್ ಮಾಡ್ತಾರೆ ಟು ದ ಸಿಡ್ನಿ ಫ್ಯಾಮಿಲಿ. ಓಕೆನಾ, ದೀಸ್ ಆರ್ ದ ಏನಂತ ಹೇಳ್ತೀವಿ ಇದೇನು ಬಯೋಗ್ರಫಿ ಆಫ್ ಬೆನ್ ಜಾನ್ಸನ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಕ್ರಿಟಿಕಲ್ ಕಮೆಂಟ್ಸನ್ನು ನೋಡೋಣ. ಫಸ್ಟ್ ನೋಡಿ, ಟ್ರೈಬ್ ಆಫ್ ಬೆನ್ ಅಥವಾ ಸನ್ ಆಫ್ ಬೆನ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಸನ್ ಆಫ್ ಬೆನ್ ಅಂತ ಹೇಳ್ತೀವಿ. ಯಾರ್ಯಾರು ಬರ್ತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ದಿಸ್ ಮೇ ಆಸ್ಕ್ ಇನ್ ಯೋರ್ ಎಕ್ಸಾಮ್. ಇದು PYQ ಕೂಡ ಹೌದು. ಯಾರ್ಯಾರು, ಥಾಮಸ್ ಕ್ಯಾರಿಯು, ಜೇಮ್ಸ್ ಶಿರ್ಲೆ, ರಾಬರ್ಟ್ ಹೆರಿಕ್, ಜಾನ್ ಸಕ್ಲಿಂಗ್ ಆರ್ ದ ಸನ್ ಆಫ್ ಬೆನ್ ಅಂತ ಹೇಳ್ಬೋದು. ಎಪಿಟಾಫ್ ಆನ್ ದ ಟೋಂಬ್ ಯಾವುದು, ಓ ರೇರ್ ಬೆನ್ ಜಾನ್ಸನ್. ಟೂಂಬಲ್ಲಿ ಬರೆದಿರೋದು ಓ ರೇರ್ ಬೆನ್ ಜಾನ್ಸನ್. ನೆಕ್ಸ್ಟ್, ಬೆನ್ ಜಾನ್ಸನ್ ಕಾಂಟ್ರಿಬ್ಯೂಟೆಡ್ 2 poem ಆ್ಯಂಡ್ +1 letter ಟು ಯಾವುದಕ್ಕೆ, ಫಸ್ಟ್ ಪೋಲಿಯೋ ಆಫ್ ಶೇಕ್ಸ್ಪಿಯರ್ನ ಫಸ್ಟ್ ಪೋಲಿಯೋ ಬರುತ್ತಲ್ವ, ಅದಕ್ಕೆ ಇವರು 2 ಪೋಯಮನ್ನು, 1 ಲೆಟರನ್ನು ಏನು ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಯಾವ್ಯಾವುದು, ಒಂದು, ಹಿ ವಾಸ್ ನಾಟ್ ಅನ್ ಏಜ್ ಬಟ್ ಫಾರ್ ಆಲ್ ಟೈಮ್. ಸೆಕೆಂಡ್ ಒನ್, ದಿಸ್ ಇಸ್ ಅ ಲೆಟರ್. ಆಯಿತಾ, ಇದು ಬೇಸಿಕಲಿ ಟಿಂಬರ್ ಆ್ಯಂಡ್ ಡಿಸ್ಕವರಿ ಇಸ್ ಅ ಲೆಟರ್. ಆ್ಯಂಡ್ ದೆನ್ ಟು ದ ಮೆಮೊರಿ ಆಫ್ ಮೈ ಬಿಲವೆಡ್ ಆಥರ್ ಮಿಸ್ಟರ್ ಶೇಕ್ಸ್ಪಿಯರ್ ವಾಟ್ ಹ್ಯಾತ್ ಲೆಫ್ಟ್ ಅಸ್, ಇಟ್ಸ್ ಆನ್ ಓಡ್. ಇದು 3 ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಯಾವುದಕ್ಕೆ, ಫಸ್ಟ್ ಪೋಲಿಯೋ ಆಫ್ ಶೇಕ್ಸ್ಪಿಯರ್ ಅಂತ ಹೇಳಿ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ವರ್ಕ್ಸ್ ಕಮ್ಸ್ ಅಂಡರ್ ದಿಸ್, ವಾಟ್ ಆರ್ ದ ವರ್ಕ್ಸ್ ಕಮ್ಸ್ ಅಂಡರ್ ಬೆನ್ ಜಾನ್ಸನ್. ಓಕೆ, ಫಸ್ಟ್ ವರ್ಕ್ ಯಾವುದು, ಟೇಲ್ ಆಫ್ ಟಬ್ ಅಂತ ಹೇಳ್ಬೋದು, ವಿಚ್ ವಾಸ್ ರಿಟನ್ ಇನ್ ದ ಪಬ್ಲಿಷ್ಡ್ ಇನ್ ದ ಇಯರ್ 1640. ಇಟ್ಸ್ ಅ ಕ್ಯಾರಲಿನ್ ಇರಾ ಪ್ಲೇ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಚಾರ್ಲ್ಸ್ ದ ಫಸ್ಟ್ ಏಜಲ್ಲಿ ಇದು ಪರ್ಫಾರ್ಮ್ ಆಗುತ್ತೆ. ಬರೆದಿದ್ದು ಆ್ಯಕ್ಚುಲ್ ಜಕೋಬಿಯನ್ ಏಜಲ್ಲೇ, ಬಟ್ ಪರ್ಫಾರ್ಮ್ ಆಗಿದ್ದು ಕ್ಯಾರಲಿನ್ ಏಜಲ್ಲಿ. ಓಕೆನಾ, ಕಾಮಿಡಿ ಅಂತ ಹೇಳ್ಬೋದು. ಪ್ರಿಂಟ್ ಆಗಿದ್ದು 1640. ಸೋರ್ಸ್ ಬಂದುಬಿಟ್ಟು ಅರಿಸ್ಟೋಫೆನಸ್ ಮತ್ತು ಪ್ಲೇಟಸ್. ಇಟ್ ಈಸ್ ರಿಟರ್ನ್ ಟು ಏನಂತ ಹೇಳ್ತೀವಿ, ಆ್ಯಕ್ಚುಲಿ ಇಟ್ ಈಸ್ ರಿಟರ್ನ್ ಟು ರೆಡಿಕ್ಯೂಲ್ ಇನಿಗೋ ಜೋನ್ಸ್. ಇನಿಗೋ ಜೋನ್ಸ್ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಇನಿಗೋ ಜೋನ್ಸ್ ಇದಾರಲ್ಲ, ಇವರು ಬೆಸ್ಟ್ ಆರ್ಕಿಟೆಕ್ಟ್ ಆ್ಯಂಡ್ ಸ್ಟೇಜ್ ಡಿಸೈನರ್ ಅಂತ ಹೇಳ್ಬೋದು ಡ್ಯೂರಿಂಗ್ ಜಕೋಬಿಯನ್ ಇರಾ. ಸೊ ತುಂಬ ಜನ ಏನಪ್ಪ ಅಂತಂದರೆ ಬೆನ್ ಜಾನ್ಸನ್ ಪ್ಲೇ ನೋಡೋದಕ್ಕಿಂತ ಹೆಚ್ಚಾಗಿ ಇನಿಗೋ ಜೋನ್ಸ್ನ ಸ್ಟೇಜ್ ಡಿಸೈನನ್ನು ನೋಡೋದಕ್ಕೆ ತುಂಬ ಜನ ಬರ್ತಾಯಿದ್ರು. ಸೊ ಇದು ಸ್ವಲ್ಪ ಜಲಸ್ ಇತ್ತು. ಯಾರಿಗೆ ಅಂದರೆ ಬೆನ್ ಜಾನ್ಸನ್, ನಾನು ಇಷ್ಟೆಲ್ಲ ಪ್ಲೇ ಬರಿತಾ ಇದ್ದೀನಿ, ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಗಳನ್ನು ಬರಿತಾ ಇದ್ದೀನಿ, ಜನರು ನೋಡಿದ್ರೆ ಇನಿಗೋ ಜೋನ್ಸ್ ಅವರ ಸ್ಟೇಜ್ ಡಿಸೈನಿಗೋಸ್ಕರ ಬರ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಜಲಸ್ ಫೀಲ್ ಇತ್ತು ಇನಿಗೋ ಜೋನ್ಸ್ ಬಗ್ಗೆ. ಸೊ ಅದು ಸ್ವಲ್ಪ ರೈವಲ್ರಿ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ರೆಡಿಕ್ಯೂಲ್ ಮಾಡೋದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ವರ್ಕನ್ನು ಕೂಡ ಬರೆದಿದ್ದಾರೆ. ಆ್ಯಂಡ್ ಹಿ ಕಾಲ್ಡ್ ಇನಿಗೋ ಜೋನ್ಸ್ ಆಸ್ ಇನ್ ಆ್ಯಂಡ್ ಇನ್ ಮೆಡಲಿ ಅಂತ ಹೇಳಿ ಕರೆದಿದ್ದಾರೆ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಸ್ಟೋರಿ ಆಫ್ ಆಂಡ್ರಿಯಾ ಟರ್ಫ್ ಹೂ ಹ್ಯಾಸ್ ವೆರೈಟಿ ಆಫ್ ಸ್ಯೂಟರ್ ವಾಂಟ್ಸ್ ಟು ಮ್ಯಾರಿ ಹರ್. ಅಬೌಟ್ ದ ಹೀರೋಯಿನ್ ಕಾಲ್ಡ್ ಆಂಡ್ರಿಯಾ ಟರ್ಫ್. ವೆರೈಟಿ ಆಫ್ ಸೂಟರ್ ಇದ್ದಾರೆ, ಅವರು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಆಂಡ್ರಿಯಾ ಟರ್ಫನ್ನು. ಸೊ ದಟ್ಸ್ ದ ಬೇಸಿಕ್ ಪ್ಲಾಟ್ ಲೈನ್ ಆಫ್ ಅ ಟೇಲ್ ಆಫ್ ಟಬ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಐಲ್ಸ್ ಆಫ್ ಡಾಗ್ಸ್, sorry for the pronunciation, Isles of Dog, which was published in 1597. ಆಯಿತಾ, ಇದು ಬೇಸಿಕಲಿ ರಿಟನ್ ಬೈ ಬೆನ್ ಜಾನ್ಸನ್ ಆಸ್ ವೆಲ್ ಆಸ್ ಥಾಮಸ್ ನಶ್ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ ಬೇಸಿಕಲಿ ಇದು 1597 ಬರುತ್ತೆ. ಈ ಟೈಮಲ್ಲಿ ಈ ಆಫ್ಟರ್ ಏನಂತ ಹೇಳ್ತೀವಿ, ಈ ಒಂದು ಪ್ಲೇ ಎನಾಕ್ಟ್ಮೆಂಟ್ ಆದ ತಕ್ಷಣ ಇವರಿಬ್ಬರು ಅರೆಸ್ಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರೈವಿ ಕೌನ್ಸಿಲ್ ಮೀಟ್ಸ್ ಅಟ್ ದ ರಾಯಲ್ ಕೋರ್ಟ್ ಆರ್ ಪ್ಯಾಲೇಸ್ ಕಾಲ್ಡ್ ಪ್ಲೆಸೆಂಟಿಯಾ. ಓಕೆ, ಪ್ಲೆಸೆಂಟಿಯಾ ಆಯಿತಾ, ನಿಯರ್ ಥೇಮ್ಸ್. ಆಯಿತಾ, ಇಲ್ಲಿ ಎಲಿಜಬೆತ್ ಇದ್ದಾರಲ್ಲ, ಎಲಿಜಬೆತ್ ದ ಫಸ್ಟ್ ಇದ್ದಾರಲ್ಲ, ಹೂ ಕ್ಯಾನಲ್ಡ್ ಹರ್ ಡಾಗ್. ಸೊ ಜಾನ್ಸನ್ ಆ್ಯಂಡ್ ನಶ್ ಕಾಲ್ಡ್ ದೋಸ್ ಮಿನಿಸ್ಟರ್ಸ್ ಆಸ್ ಲ್ಯಾಪ್ ಡಾಗ್ ಆಫ್ ಎಲಿಜಬೆತ್ ಫಸ್ಟ್ ಅಂತ ಹೇಳಿ ಕರೆದಿದ್ದಾರೆ. ಆಯಿತಾ, ಇಲ್ಲಿ ನೋಡಿ, ಒಂದು ಥೇಮ್ಸ್ ನದಿಯ ಪಕ್ಕ ಒಂದು ಪ್ಲೆಸೆಂಟಿಯಾ ಅನ್ನೋಂತಹ ಒಂದು ಪ್ಯಾಲೇಸ್ ಇದೆ. ಆಯಿತಾ, ಅದು ಯಾರಿಗೆ ಸಂಬಂಧಪಟ್ಟಿರೋವಂಥದ್ದು, ಎಲಿಜಬೆತ್ ದ ಫಸ್ಟಿಗೆ ಸಂಬಂಧಪಟ್ಟಿರೋದು. ಅಲ್ಲಿ ಪ್ರೈವಿ ಕೌನ್ಸಿಲ್ ಮೀಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದಿಷ್ಟು ಏನಂತ ಹೇಳ್ತೀವಿ ಡಾಗ್ಸ್ಗಳನ್ನು ಕೆನಲ್ಡ್ ಮಾಡಿದ್ದಾರೆ. ಯಾರು, ಎಲಿಜಬೆತ್ ದ ಫಸ್ಟ್. ಅವ್ರನ್ನ ರೆಡಿಕ್ಯೂಲ್ ಮಾಡ್ತಾರೆ. ಆ ಮಿನಿಸ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ರೆಡಿಕ್ಯೂಲ್ ಮಾಡ್ತಾರೆ ಆ್ಯಸ್ ಅ ಲ್ಯಾಪ್ ಡಾಗ್ ಆಫ್ ಎಲಿಜಬೆತ್ ದ ಫಸ್ಟ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದನ್ನು ಕೋಪಗೊಂಡು ಏನಾಗ್ತಾರೆ, ಅವರಿಬ್ಬರನ್ನ ಅರೆಸ್ಟ್ ಮಾಡಿರ್ತಾರೆ. ಬೆನ್ ಜಾನ್ಸನ್ ಮತ್ತು ಥಾಮಸ್ ನಶ್ನ ಅರೆಸ್ಟ್ ಮಾಡಿರ್ತಾರೆ. ಸೊ ಇದು ಸ್ಪೆಕ್ಯುಲೇಟೆಡ್, ಅಂದರೆ ಡೇವಿಡ್ ರಿಕ್ಸ್ ಅಂತ ಇರ್ತಾರೆ ಒಬ್ಬರು. ಆಯಿತಾ, ಡೇವಿಡ್ ರಿಕ್ಸ್ ಅಂತ.
ಸೊ ಅವ್ರು ಸ್ಪೆಕ್ಯುಲೇಟ್ ಮಾಡ್ತಾರೆ ಮೇ ಬಿ ಈ ಒಂದು ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿರಬಹುದು ಅನ್ನೋದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಎವ್ರಿ ಮ್ಯಾನ್ ಇನ್ ಹಿಸ್ ಹ್ಯೂಮರ್ ವಿಚ್ ವಾಸ್ ಪಬ್ಲಿಷ್ ಇನ್ 1598. ಓಕೆ, ಇಲ್ಲಿ ಶೇಕ್ಸ್ಪಿಯರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಆ್ಯಸ್ ಮಿಸ್ಟರ್ ಓಲ್ಡ್ ನಾವೆಲ್ ವಿಚ್ ಈಸ್ ಮಾಡೆಲ್ಡ್ ಆನ್ ಪ್ಲೇಟಸ್ ವರ್ಕ್ ಅಂತ ಕೂಡ ಹೇಳ್ಬೋದು. ಸೊ ಎವ್ರಿ ಮ್ಯಾನ್ ಇನ್ ಹಿಸ್ ಹ್ಯೂಮರ್ ಮಾಡೆಲ್ಡ್ ಆನ್ ಪ್ಲೇಟಸ್ ವರ್ಕ್ ಅಂತ ಹೇಳ್ಬೋದು. ಸೊ ಯು ಮಸ್ಟ್ ನೋ ದ ಇನ್ ಡೀಟೇಲ್ ಸಮ್ಮರಿ, ಆಯಿತಾ. ಇದು ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಒಂದು ಕ್ವೆಶನ್ಸ್ ಕೇಳ್ತಾರೆ. ಸೊ ಇನ್ ಡೀಟೇಲ್ ಸಮ್ಮರಿ ಯು ಮಸ್ಟ್ ನೋ. ನೆಕ್ಸ್ಟ್ ವರ್ಕ್ ನೋಡಿ ಎವ್ರಿ ಮ್ಯಾನ್ ಔಟ್ ಆಫ್ ಹಿಸ್ ಹ್ಯೂಮರ್. ಇದು ವಿಚ್ ಮಾಡೆಲ್ಡ್ ಆನ್ ಅರಿಸ್ಟೋಫೆನಸ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಲಾಂಗೆಸ್ಟ್ ಪ್ಲೇ ಇನ್ ಎಲಿಜಬೆಥನ್ ಸ್ಟೇಜ್ ಅಂತ ಹೇಳಿ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ ಸಿಜೇನಸ್. ಸಿಜೇನಸ್ ಇಸ್ ಅ ಟ್ರಾಜಿಡಿ. ಕೇಳ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಟ್ರಾಜಿಡಿ ಆಫ್ ಬೆನ್ ಜಾನ್ಸನ್ ಅಂತ ಕೇಳೋದ ಚಾನ್ಸಸ್ ಇರುತ್ತೆ. ಸೊ ಸಿಜೇನಸ್ ಈಸ್ ಬೇಸಿಕಲಿ ದ ಟ್ರಾಜಿಡಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ನೋಡಿ, ಒಂದು ಎಪಿಸಲ್ ಬರೆದಿದ್ದಾರೆ ಆಯಿತಾ. ಎಪಿಸಲ್ ಅಂದ್ರೇನು, ಒಂದು ಲೆಟರ್ ಮೂಲಕ ಅಡ್ರೆಸ್ ಮಾಡೋದು ಟು ದ ರೀಡರ್. ಏನಂತ ಹೇಳಿದ್ದಾರೆ ಅಂತಂದರೆ ಬೇಸಿಕಲಿ ಜಾನ್ಸನ್ ಸ್ಟೇಟ್ ದ್ಯಾಟ್ ದೆರ್ ವಾಸ್ ಎನ್ ಅನ್ನೇಮ್ಡ್ ಆಥರ್, ಆಯಿತಾ. ಅನ್ನೇಮ್ಡ್ ಆಥರ್, ಆಯಿತಾ. ಒಬ್ಬರು ಅನ್ನೇಮ್ಡ್ ಆಥರ್ ಇದ್ದಾರೆ, ಅವ್ರನ್ನ ಏನಂತ ಕರೀತಾರೆ ಅಂತಂದರೆ ಹ್ಯಾಪಿ ಜೀನಿಯಸ್ ಅಂತ ಹೇಳಿ ಕರೀತಾರೆ. ಹ್ಯಾಸ್ ಅ ಗುಡ್ ಶೇರ್ ಇನ್ ದ ವರ್ಷನ್ ಆಫ್ ದ ಪ್ಲೇ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸಿಜೇನಸ್ ಅಂತ ಪ್ಲೇನ ಬರೆಯುವಂಥ ಟೈಮಲ್ಲಿ ಸೊ ಈ ಒಂದು ಪರ್ಟಿಕ್ಯುಲರ್ ಆಥರ್ ನನಗೆ ತುಂಬ ಏನು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಗುಡ್ ಶೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇ ವಿಚ್ ವಾಸ್ ಪರ್ಫಾರ್ಮ್ಡ್ ಆನ್ ಪಬ್ಲಿಕ್ ಸ್ಟೇಜ್ ಅಂತ ಹೇಳಿ ಹೇಳ್ತಾರೆ. ಸೊ ಏನು ಸ್ಪೆಕ್ಯುಲೇಟ್ ಮಾಡ್ತಾರೆ, ಸೊ ಯಾರಿರ್ಬೋದು ಆ ಒಂದು ಹ್ಯಾಪಿ ಜೀನಿಯಸ್ ಅಂತಂದರೆ ಮೇ ಬಿ ಶೇಕ್ಸ್ಪಿಯರ್ ಅಥವಾ ಚಾಪ್ಮ್ಯಾನ್ ಇರಬಹುದು. ಓಕೆನಾ. ಸೊ ಅವರಿಬ್ಬರಲ್ಲಿ ಯಾರೋ ಒಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಯಾರಿಗೆ, ಬೆನ್ ಜಾನ್ಸನ್ಗೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ವರ್ಲ್ಡ್ ಪೋನ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1607. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯು ಮಸ್ಟ್ ನೋ ದ ಇನ್ ಡೀಟೇಲ್ಡ್ ಸಮ್ಮರಿ ಆಫ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ಇದು ಸಿಟಿ ಕಾಮಿಡಿ ಮತ್ತು ಬೀಸ್ ಫೇಬಲ್ ಅಂತಲೂ ಕೂಡ ಹೇಳ್ಬೋದು. ಕಾಮಿಡಿ ಇನ್ಫ್ಲೂಯೆನ್ಸ್ಡ್ ಬೈ ಅರಿಸ್ಟೋಫೆನಸ್. ಓಕೆ, ಇಟ್ಸ್ ಅ ಕಾಮಿಡಿ. ಓಕೆ, ಕಾಮಿಕ್ ಪ್ಲೇ ಅಂತ ಹೇಳ್ಬೋದು. ಸೆಟ್ ಇನ್ ವಿನೈಸ್ ಆ್ಯಂಡ್ 5 act ಪ್ಲೇ ವಿತ್ ಬ್ಲ್ಯಾಂಕ್ ವರ್ಸ್ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ ಎಪಿಸೀನ್ ಆರ್ ಸೈಲೆಂಟ್ ವಿಮೆನ್. ಓಕೆ, ಎಪಿಸೀನ್ ಆರ್ ಸೈಲೆಂಟ್ ವಿಮೆನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಕಾರ್ಡಿಂಗ್ ಟು ಡ್ರೈಡನ್ ಅವ್ರು ಹೇಳ್ತಾರೆ ದ ಪ್ಯಾಟರ್ನ್ ಆಫ್ ಪರ್ಫೆಕ್ಟ್ ಪ್ಲೇ ಅಂತ ಹೇಳಿ ಹೇಳ್ತಾರೆ. ಡ್ರೈಡನ್ ಹೇಳ್ತಾರೆ ಪ್ಯಾಟರ್ನ್ ಆಫ್ ಪರ್ಫೆಕ್ಟ್ ಪ್ಲೇ ಅಂತ ಹೇಳಿ ಹೇಳ್ತಾರೆ ವಿಚ್ ವಾಸ್ ಸೆಟ್ ಇನ್ ಲಂಡನ್. ಇಟ್ಸ್ ಆಲ್ಸೋ ಕಾಮಿಕ್ ಪ್ಲೇ, ಆಯಿತಾ, ಕಾಮಿಡಿ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಆಲ್ಕಿಮಿಸ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ನೋ ದ ಇನ್ ಡೀಟೇಲ್ ಸಮ್ಮರಿ, ಆಯಿತಾ. ಅಕಾರ್ಡಿಂಗ್ ಟು ಕೋಲ್ಡ್ರಿಡ್ಜ್ ಹೇಳ್ತಾರೆ ಒನ್ ಆಫ್ ದ 3 most ಪರ್ಫೆಕ್ಟ್ ಪ್ಲಾಟ್ ಇನ್ ಲಿಟ್ರೇಚರ್ ಅಂತ ಹೇಳಿ ಹೇಳ್ತಾರೆ. ವಾಟ್ ಆರ್ ದ 3 most ಅಂತ ಹೇಳಿ, ಒಂದು ಬೇಸಿಕಲಿ ಆಲ್ಕಿಮಿಸ್ಟ್ ನಮ್ಗೆ ಗೊತ್ತಿದೆ, ಇನ್ನೆರಡು ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಏನು ಮಾಡಬೇಕು, ಕಮೆಂಟನ್ನು ಮಾಡಬೇಕು. ಓಕೆನಾ. ಸೊ ಕೋಲ್ಡ್ರಿಡ್ಜ್ ಹೇಳ್ತಾರೆ ಒನ್ ಆಫ್ ದ 3 most ಪರ್ಫೆಕ್ಟ್ ಪ್ಲಾಟ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಹೇಳಿ ಕೂಡ ಹೇಳ್ತಾರೆ ವಿಚ್ ವಾಸ್ ಸೆಟ್ ಇನ್ ಲಂಡನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಬಾರ್ತಲೋಮಿಯೋ ಫೇರ್ ವಿಚ್ ಇಸ್ ಸಟಾರಿಕಲ್ ಕಾಮಿಡಿ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಲೇಡಿ ಆರ್ ರೂಮರ್ಸ್ ರಿಕನ್ಸಿಲ್ಡ್. ಇಟ್ಸ್ ರೆಡಿಕ್ಯೂಲ್ಡ್ ಇನಿಗೋ ಜೋನ್ಸ್. ಇಲ್ಲೂ ಕೂಡ ಇನಿಗೋ ಜೋನ್ಸನ್ನು ರೆಡಿಕ್ಯೂಲ್ ಮಾಡಿದ್ದಾರೆ. ಮಾಸ್ಕ್ ಆಫ್ ಬ್ಲ್ಯಾಕ್ನೆಸ್, ಇದು ಯಾರಂದರೆ ಆ್ಯನ್ ಆಫ್ ಡೆನ್ಮಾರ್ಕ್ ಇರ್ತಾರಲ್ಲ, ವೈಫ್ ಆಫ್ ಜೇಮ್ಸ್ ಫಸ್ಟ್, ಅವರು ರಿಕ್ವೆಸ್ಟ್ ಮಾಡ್ತಾರೆ. ಓಕೆನಾ. ಸೊ ರಿಕ್ವೆಸ್ಟ್ ಮಾಡ್ತಾರೆ, ಸೊ ಪ್ಲೀಸ್ ಒಂದು ಪ್ಲೇ ಬರೀರಿ ಅಂತ. ಆ್ಯಂಡ್ ಆ್ಯನ್ ಆಫ್ ಡೆನ್ಮಾರ್ಕ್ ಏನು ಮಾಡಿದ್ದಾರೆ, ಪರ್ಫಾರ್ಮ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಏನಂತ ಪ್ಲೇ ಅಂತ ಹೇಳ್ಬೋದು ಆ್ಯಸ್ ಆಫ್ರಿಕನ್ ಲೇಡಿ. ಇದು ಮಾಸ್ಕ್ ಅಲ್ವಾ, ಮಾಸ್ಕ್ ಅಂತಂದ್ರೇನು ಸ್ಪೆಷಲ್ ಪರ್ಫಾರ್ಮೆನ್ಸ್ ಟು ದ ಕಿಂಗ್ ಆ್ಯಂಡ್ ಹಿಸ್ ಮಿನಿಸ್ಟರ್ಸ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಬೇಸಿಕಲಿ ಆ್ಯನ್ ಆಫ್ ಡೆನ್ಮಾರ್ಕ್ ಇದ್ದಾರಲ್ಲ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇದು PYQ ಕೂಡ ಹೌದು, ಕ್ವೆಶನ್ಸನ್ನು ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಮಾಸ್ಕ್ ಆಫ್ ಬ್ಯೂಟಿ ಸೀಕ್ವೆಲ್ ಟು ಮಾಸ್ಕ್ ಆಫ್ ಬ್ಲ್ಯಾಕ್ನೆಸ್. ದೆನ್ ಲವ್ ರಿಸ್ಟೋರ್ಡ್ ವಿತೌಟ್ ಇನಿಗೋ ಜೋನ್ಸ್. ನೋಡಿ ಇದನ್ನ ಹೇಳಿದ್ನಲ್ಲ ರೈವಲ್ರಿ, ತುಂಬ ನಾನು ಹೇಳಿದ್ನಲ್ಲ ಅವರ ಎಲ್ಲ ವರ್ಕ್ಸಿಗೂ ಇನಿಗೋ ಜೋನ್ಸ್ ಸ್ಟೇಜ್ ಡಿಸೈನ್ ಮಾಡಿದ್ದಾರೆ. ಸೊ ಒಂದು ಟೈಮ್ ಆದರೂ ನಾನು ಅವ್ರಿಗೆ ಬಿಟ್ಟು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವರಿಗೆ. ಸೊ ಅವ್ರನ್ನ ಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಪ್ಲೇಯನ್ನು ಮಾಡ್ತಾರೆ. ಪ್ಲೆಜರ್ ರಿಕನ್ಸಿಲ್ ಟು ವರ್ಚ್ಯೂ, ಇದರಲ್ಲಿ ಪ್ರಿನ್ಸ್ ಚಾರ್ಲ್ಸ್ ದ ಫಸ್ಟ್ ಆ್ಯಕ್ಟ್ ಮಾಡಿರ್ತಾರೆ ನೋಡಿ. ಓಕೆನಾ. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಕೂಡ ಕೇಳಿದರೆ ಇಟ್ಸ್ ಆಲ್ಸೋ PYQ, ಆಯಿತಾ. ವಿಚ್ ವರ್ಕ್ ಆಫ್ ಬೆನ್ ಜಾನ್ಸನ್ ಪ್ರಿನ್ಸ್ ಚಾರ್ಲ್ಸ್ ದ ಫಸ್ಟ್ enacted in this particular play ಅಂತ ಕೇಳಿದರೆ that's none other than pleasure reconciled to virtue. Next last one, To Celia is a poem. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೋಟ್ಸ್ ಯಾವುದು, ಡ್ರಿಂಕ್ ಟು ಮೀ ಆ್ಯಕ್ಚುಲಿ ಡ್ರಿಂಕ್ ಟು ಮೀ ಓನ್ಲಿ, ಇದು ತಪ್ಪಾಗಿದೆ, ಡ್ರಿಂಕ್ ಟು ಮೀ ಓನ್ಲಿ ವಿತ್ ಥೈನ್ ಐಸ್, ಆಯಿತಾ. ಡ್ರಿಂಕ್ ಟು ಮೀ ಓನ್ಲಿ ವಿತ್ ಥೈನ್ ಐಸ್. ಓಕೆನಾ. ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಫ್ ಗ್ರೀಕ್ ರೈಟರ್ ಫಿಲೋಸ್ಟ್ರಫಸ್ ಅಂತ ಹೇಳ್ಬೋದು ಬೈ ಬೆನ್ ಜಾನ್ಸನ್. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಅದರ್ ರೈಟರ್ಸ್ ಯಾರ್ಯಾರಿದೆ ನೋಡಿ. ಜಾರ್ಜ್ ಚಾಪ್ಮ್ಯಾನ್ನ ಮೋಸ್ಟ್ ಇಂಪಾರ್ಟೆಂಟ್ ಪೊಯಿಟ್ರಿ ಮತ್ತು ಪ್ಲೇ ಬಗ್ಗೆ ಗೊತ್ತಿರಬೇಕು. ಇನ್ ಡೀಟೇಲ್ ಏನು ಕಲಿಯೋಂಥ ಅವಶ್ಯಕತೆ ಇಲ್ಲ, ಅವರ ವರ್ಕ್ಸ್ಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಸಾಕು. ಫಸ್ಟ್ ಒನ್ ನೋಡಿ ಟ್ರಾನ್ಸ್ಲೇಷನ್ ಆಫ್ ಇಲಿಯಡ್ ಆ್ಯಂಡ್ ಒಡಿಸಿ ಬೈ ಹೋಮರ್. ಟೈಟಲ್ ಏನು, ದ ಹೋಲ್ ವರ್ಕ್ ಆಫ್ ಹೋಮರ್, ವೆರಿ ಇಂಪಾರ್ಟೆಂಟ್, ಇಟ್ಸ್ ಅ PYQ ಆಲ್ಸೋ.
ಓಕೆನಾ. ನೆಕ್ಸ್ಟ್ ಬ್ಯಾಟ್ರಿಕೋಮಯೋಮಾಕಿಯಾ. ಓಕೆ, ಬ್ಯಾಟ್ರಿಕೋಮಯೋಮ್ಯಾಕಿಯಾ. ಸೊ ಇಟ್ಸ್ ಬೇಸಿಕಲಿ ಏನಂತ ಹೇಳ್ತೇವೆ, ಟ್ರಾನ್ಸ್ಲೇಟೆಡ್ ಬೈ ಚಾಪ್ಮನ್ ಆಸ್ ಬ್ಯಾಟಲ್ ಆಫ್ ಫ್ರಾಕ್ಸ್ ಆ್ಯಂಡ್ ಮೈಸ್. ಆಯಿತಾ, ಬ್ಯಾಟಲ್ಸ್ ಆಫ್ ಫ್ರಾಕ್ಸ್ ಆ್ಯಂಡ್ ಮೈಸ್ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ್ಯಂಡ್ ಟೈಟಲನ್ನು ಏನಂತ ಕೊಟ್ಟಿದ್ದಾರೆ, ಬ್ಯಾಟಲ್ಸ್ ಆಫ್ ಫ್ರಾಕ್ಸ್ ಆ್ಯಂಡ್ ಮೈಸ್ ಅಂತ ಹೇಳಿಬಿಟ್ಟು. ಇಟ್ಸ್ ಅ ಪ್ಯಾರಡಿ ಆಫ್ ಈಲಿಯಾಡ್ ಅಂತ ಕೂಡ ಹೇಳ್ಬೋದು, ಪ್ಯಾರಡಿ ಆಫ್ ಈಲಿಯಾಡ್. ನೆಕ್ಸ್ಟ್ ಡಿ ಗುನಿಯಾ ಕಾರ್ಮೆನ್ ಎಪಿಕಮ್. ಓಕೆ, ಹೀರೋ ಆ್ಯಂಡ್ ಲಿಯಾಂಡರ್. ಇಟ್ಸ್ ಬೇಸಿಕಲಿ ಮಾರ್ಲೋಸ್ ವರ್ಕ್. ಇದು ಇನ್ಕಂಪ್ಲೀಟ್ ವರ್ಕ್ ಆಫ್ ಮಾರ್ಲೋ, ಕಂಪ್ಲೀಟ್ ಮಾಡಿದ್ಯಾರು, ಚಾಪ್ಮನ್. ಇಟ್ಸ್ ಆಲ್ಸೋ PYQ. ಓಕೆ, ನೆಕ್ಸ್ಟ್ ನೋಡಿ ಟಿಯರ್ಸ್ ಆಫ್ ಪೀಸ್. ದೀಸ್ ಆರ್ ದ ಪೊಯೆಟ್ರಿ ಆಫ್ ಚಾಪ್ಮನ್. ಅವ್ರ ವರ್ಕ್ಸ್ ಗೊತ್ತಿದ್ರೆ ಸಾಕು. ಓಕೆನಾ. ಪ್ಲೇ ಯಾವ್ಯಾವುದು, ಬ್ಲೈಡ್ ಬೆಗರ್ ಆಫ್ ಅಲೆಕ್ಸಾಂಡ್ರಿಯಾ, ಈಸ್ಟ್ವರ್ಡ್ ಹೋ. ಯಾರ್ಯಾರು ಬರ್ತಾರೆ, ಬೆನ್ ಜಾನ್ಸನ್, ಜಾನ್ ಮಾಸ್ಟನ್ ಆ್ಯಂಡ್ ಜಾರ್ಜ್ ಚಾಪ್ಮನ್. ಇವ್ರು 3 ಜನ ಸೇರಿ ಬರ್ತಿರೋಂಥದ್ದು. ದ ಹ್ಯೂಮರಸ್ ಡೇಸ್ ಮಿರ್ತ್, ಸೀಸರ್ ಆ್ಯಂಡ್ ಪಾಂಪಿ, ಆ್ಯಂಡ್ ಮೆಮೊರೇಬಲ್ ಮಾಸ್ಕ್ ಆಫ್ ದ ಮಿಡಲ್ ಟೆಂಪಲ್ ಆ್ಯಂಡ್ ಲಿಂಕನ್ ಇನ್. ಇಟ್ಸ್ ಬೇಸಿಕಲಿ ರಿಟನ್ ಬೈ ಚಾಪ್ಮನ್ ಆಸ್ ವೆಲ್ ಆಸ್ ಎನಿಗೋ ಜೋನ್ಸ್ ಅಂತ ಕೂಡ ಹೇಳ್ಬೋದು. ಓಕೆನಾ. ನಿಮಗೆ ಯಾವ್ದಾದ್ರು ಪ್ಲೇಸ್ ಯಾವ್ಯಾವಿದೆ ಅದರ ಹೆಸರು ಗೊತ್ತಿದ್ರೆ ಸಾಕು, ಇನ್ ಡೀಟೇಲ್ ಆಗಿ ಓದೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ ಫ್ರಾನ್ಸಿಸ್ ಬ್ಯೂಮೆಂಟ್ ಆ್ಯಂಡ್ ಫ್ಲೆಚರ್. ಓಕೆ, ಪ್ಲೇಸ್ ಯಾವ್ಯಾವುದು ನೋಡಿ, ದ ಕಿಂಗ್ಸ್ ಆಫ್ ದ ಬರ್ನಿಂಗ್ ಪೆಸಲ್. ಇದು ಸೋಲೋ ಪ್ಲೇ ಆಫ್ ಬ್ಯೂಮೆಂಟ್. ಓಕೆ, ಸೋಲೋ ಪ್ಲೇ ಆಫ್ ಬ್ಯೂಮೆಂಟ್ ಆ್ಯಂಡ್ ಫ್ಲೆಚರ್ ಬಗ್ಗೆ ಗೊತ್ತಿರಬೇಕು. ಅವ್ರು ಆಲ್ಮೋಸ್ಟ್ ಒಟ್ಟಿಗೆ ಬರ್ದಿರೋದು. ಆಯಿತಾ, ಪ್ಲೇಗಳನ್ನ ಜೊತೆಗೆ ಬರ್ದಿರೋಂಥದ್ದು. ಓಕೆ, ಫಿಲಾಸ್ಟರ್, ದ ಲವ್ ಲೈಸ್ ಬ್ಲೀಡಿಂಗ್. ಫ್ಲಾಟ್ಚರ್ ಮತ್ತು ಬ್ಯೂಮೆಂಟ್ ಬರ್ದಿರೋಂಥದ್ದು. ದ ಮೇಡ್ಸ್ ಟ್ರಾಜಿಡಿ ಬೈ ಫ್ಲಾಟ್ಚರ್ ಆ್ಯಂಡ್ ಬ್ಯೂಮೆಂಟ್. ಫೇತ್ಫುಲ್ ಶೆಫರ್ಡರ್ಸ್. ಇಟ್ ಈಸ್ ಅ ಸೋಲೋ ಪ್ಲೇ ಆಫ್ ಫ್ಲಾಟ್ಚರ್. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಇದು ಕೂಡ PYQ ಅಂತ ಹೇಳ್ಬೋದು. ಇದು ಕೂಡ PYQ. ಆಯಿತಾ. ಅ ಕಿಂಗ್ ಆ್ಯಂಡ್ ನೋ ಕಿಂಗ್ ಇಸ್ ಫ್ಲಾಟ್ಚರ್ ಆ್ಯಂಡ್ ಬ್ಯೂಮೆಂಟ್. ದ ಸ್ಕೋನ್ಫುಲ್ ಲೇಡಿ, ಫ್ಲೆಚರ್ ಆ್ಯಂಡ್ ಬ್ಯೂಮೆಂಟ್. ಅವರ ವರ್ಕ್ಸ್ಗಳ ಹೆಸರು ಗೊತ್ತಿದ್ರೆ ಸಾಕು, ನೋ ನೀಡ್ ಟು ಗೋ ಇನ್ ಟು ದ ಡೆಪ್ತ್. ಆಯಿತಾ. ನೆಕ್ಸ್ಟ್ ನೋಡಿ ಜಾನ್ ವೆಬ್ಸ್ಟರ್. ಜಾನ್ ವೆಬ್ಸ್ಟರ್ನ 2 ಇಂಪಾರ್ಟೆಂಟ್ ವರ್ಕ್ಸ್ ಯಾವುದು, ವೈಟ್ ಡೆವಿಲ್ ಆ್ಯಂಡ್ ದ ಡಚಸ್ ಆಫ್ ಮಾಲ್ಫಿ. ದೀಸ್ 2 ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ನೋ ದ ಇನ್ ಡೀಟೇಲ್ ಸಮ್ಮರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಕ್ವೆಶ್ಚನ್ಸ್ ಕೇಳ್ತಾರೆ ಇವೆರಡು ಪರ್ಟಿಕ್ಯುಲರ್ ಪ್ಲೇ ಬಗ್ಗೆ. ಆಯಿತಾ. ಆ್ಯಂಡ್ ಥಾಮಸ್ ಮಿಡಲ್ಟನ್, ರಿವೆಂಜರ್ಸ್ ಟ್ರಾಜಿಡಿ, ದ ಚೇಸ್ಟ್ ಮೇಡ್ ಎಟ್ ಚೀಪ್ ಸೈಡ್, ವಿಮೆನ್ ಬಿವೇರ್ ವಿಮೆನ್, ಗೇಮ್ ಎಟ್ ಚೆಸ್ ಆ್ಯಂಡ್ ಚೇಂಜಲಿಂಗ್. ಆ್ಯಕ್ಚುಲಿ ಗೇಮ್ ಎಟ್ ಚೆಸ್ ಬಗ್ಗೆ ಒಂದು ಕ್ವೆಶ್ಚನ್ಸ್ ಕೇಳಿದ್ದಾರೆ. ಅದೇನಪ್ಪ ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ಇಟ್ ಈಸ್ ಅ ಪೊಲಿಟಿಕಲ್ ಸೆಟೈರ್. ಆಯಿತಾ, ಇಟ್ಸ್ ಅ ಪೊಲಿಟಿಕಲ್ ಸೆಟೈರ್. ಇಲ್ಲಿ ದ ಸ್ಟೋರಿ ಈಸ್ ದ ವೈಟ್ ಕಿಂಗ್. ಯಾರು ದ ವೈಟ್ ಕಿಂಗ್? ಯಾರು? ದಸ್ ನನ್ ಅದರ್ ದ್ಯಾನ್ ಚಾರ್ಲ್ಸ್ ದ ಫಸ್ಟ್, who was checkmated by the black king. ಆಯಿತಾ, ಬ್ಲ್ಯಾಕ್ ಕಿಂಗ್. ಅವ್ರ ಹೆಸರೇನು, ಫಿಲಿಪ್ ದ ಫೋರ್ತ್. ಆಯಿತಾ. ಸೊ ಇಲ್ಲಿ ಏನಾಗುತ್ತೆ, ಹಿ ವಾಸ್ ಅ ಸ್ಪ್ಯಾನಿಷ್ ಅಂಬಾಸಿಡರ್. ಆಯಿತಾ, ಇನ್ ಇಂಗ್ಲೆಂಡ್. ಹಾಂ, ಸೊ ಇದು ಏನಾಗುತ್ತೆ, ದ ಬ್ಲ್ಯಾಕ್ ಕಿಂಗ್ ಏನು ಮಾಡ್ತಾರೆ, ಚೆಕ್ಮೇಟೆಡ್ ದ ವೈಟ್ ಕಿಂಗ್. ಇಟ್ಸ್ ನನ್ ಅದರ್ ಚಾರ್ಲ್ಸ್ ದ ಫಸ್ಟ್. ಅದು ಸ್ಟೋರಿ ಇರೋವಂಥದ್ದು. ಆಯಿತಾ. ಸೊ ಇದನ್ನು ಈ ಕ್ವೆಶನ್ಸ್ ಕೇಳಿದೆ. ವಿಚ್ ವರ್ಕ್ ಆಫ್ ಥಾಮಸ್ ಮಿಡಲ್ಟನ್ ಬೇಸ್ಡ್ ಆನ್ ದ ವೈಟ್ ಕಿಂಗ್ who was checkmated by the Spanish king called the black king called Philip the Fourth. Okay, so which was that? That's another game of chess. Sorry, game at chess. Okay, next changeling. Okay, so next nodi Thomas Heywood, the Four Apprentices of London. If you know not me, you know nobody. Or a subtitle, Troubles of Queen Elizabeth, Love Mistress or Queen Mask, an apology for actor, women killed with kindness, and the English traveler. ಓಕೆ, ಯು ಮಸ್ಟ್ ನೋ ದ ಏನಂತ ಹೇಳ್ತೀವಿ, ವರ್ಕ್ಸ್ಗಳ ಬಗ್ಗೆ ಗೊತ್ತಿದ್ರೆ ಸಾಕು, ಇನ್ ಡೀಟೇಲ್ ಆಗಿ ಏನು ಕೇಳಲ್ಲ. ಓಕೆನಾ. ಥಾಮಸ್ ಡೆಕ್ಕರ್ ನೋಡಿ, ಶೂ ಮೇಕರ್ಸ್ ಹಾಲಿಡೇ ಆರ್ ದ ಜೆಂಟಲ್ ಕ್ರಾಫ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಲಿಪ್ ಮ್ಯಾಸಿಂಗರ್, ವರ್ಜಿನ್ ಮಾರ್ಟಿಯರ್, ನ್ಯೂ ವೇ ಟು ಪೇ ಓಲ್ಡ್ ಡೆಪ್ಟ್ಸ್, ಸಿಟಿ ಮ್ಯಾಡಮ್, ರೋಮನ್ ಆಕ್ಟರ್. ದ ಜಾನ್ ಫಾರ್ಡ್ ಏನು ಬರೀತಾರೆ, ದ ಪಿಟಿ ಶೀ ಈಸ್ ಓರ್ ಆ್ಯಂಡ್ ದ ಲವರ್ಸ್ ಮೆಲಂಕಲಿ. ಓಕೆನಾ. ಸೊ ಯು ಮಸ್ಟ್ ನೋ ದ ವರ್ಕ್ಸ್ ಆಫ್ ಈಚ್ ಜಕೋಬಿಯನ್ ಡ್ರಾಮಾಟಿಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಜೇಮ್ಸ್ ಸಿರ್ಲೆ ಯಾವ್ದು ಬರೆದಿದ್ದಾರೆ, ದ ವಿಟಿ ಫೇರ್ ಒನ್, ಹೈಡೆ ಪಾರ್ಕ್, ದ ಲೇಡಿ ಆಫ್ ಪ್ಲೆಷರ್. ಜಾನ್ ಮಾಸ್ಟನ್, ದ ಮೆಟಾಮಾರ್ಫಸಿಸ್ ಆಫ್ ಪಿಗ್ಮೇಲಿಯನ್ಸ್, ಇಮೇಜ್ ಆ್ಯಂಡ್ ಸರ್ಟನ್ ಸೆಟೈರ್. ನೆಕ್ಸ್ಟ್ ಆಂಟೋನಿಯೋಸ್ ರಿವೆಂಜ್ ಆ್ಯಂಡ್ ದ ಮಾಲ್ ಕಂಟೆಂಟ್. ಓಕೆ, ಸೊ ದೀಸ್ ಆರ್ ದ ವರ್ಕ್ಸ್ ಆಫ್ ಜಾನ್ ಮಾಸ್ಟನ್ ಅಂತ ಹೇಳ್ಬೋದು. ಓಕೆನಾ. ಸೊ ಇಲ್ಲಿಗೆ ನಾನು ಓವರ್ವ್ಯೂ ಕೊಟ್ಟಿದ್ದೀನಿ. ನೀವು ತುಂಬ ಡೀಟೇಲಾಗಿ ಓದಬೇಕು ಅನ್ನೋದನ್ನು ಯಾವುದು ಅಂತಲೂ ಕೂಡ ಹೇಳಿದ್ದೀನಿ. ಬೆನ್ ಜಾನ್ಸನ್ನ ವರ್ಕ್ಸ್ಗಳನ್ನು ಇನ್ ಡೀಟೇಲಾಗಿ ನೀವು ಸ್ಟಡಿ ಮಾಡಬೇಕು. ಆ್ಯಂಡ್ ರೆಸ್ಟ್ ಆಫ್ ದೆಮ್ಮಲ್ಲಿ ನಾನು ಹೇಳಿದ್ದೀನಿ ಯಾವ್ಯಾವುದನ್ನು ಇಂಪಾರ್ಟೆಂಟ್ ಅಂತ, ಅದನ್ನು ಮಾತ್ರ ಇನ್ ಡೀಟೇಲಾಗಿ ಏನು ಮಾಡಿ ಸ್ಟಡಿ ಮಾಡಿ. ರೆಸ್ಟ್ ಆಫ್ ದೆಮ್ ಯಾವ್ಯಾವ ವರ್ಕ್ಸ್ಗಳು ಅವ್ರವ್ರು ಬರೆದಿದ್ದಾರೆ ಅನ್ನೋದನ್ನು ಗೊತ್ತಿದ್ರೆ ಸಾಕು.
ಓಕೆನಾ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಎಲ್ಲ PDF ಅನ್ನು ಇದಕ್ಕೆ ಅಪ್ಲೋಡ್ ಮಾಡಿರ್ತೀನಿ, ಯಾವ್ಯಾವ ಕ್ಲಾಸ್ ಮಾಡಿರ್ತೀನಿ ಅದನ್ನೆಲ್ಲದನ್ನು ಅಪ್ಲೋಡ್ ಮಾಡಿರ್ತೀನಿ. ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗಲೇ ಡಿಸೆಂಬರಿಗೆ ಇರ್ಬೋದು, ಡಿಸೆಂಬರ್ ನೆಟ್ ಎಕ್ಸಾಮ್ಸಿಗೆ ಇರ್ಬೋದು, ಅಥವಾ ನಿಮಗೆ KCET ಕರೀತಾರಲ್ವ ನೆಕ್ಸ್ಟು ನವೆಂಬರಲ್ಲಿ ಬರುತ್ತೆ. ಸೊ ಅದಕ್ಕೆಲ್ಲ ಇವಾಗಿಂದನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಓಕೆ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್, ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ನಾನು ಏನಂತ ಹೇಳ್ತೀವಿ, ಪೋಯೆಟ್ಸ್ ಆಫ್ ದ ಜಕೋಬಿಯನ್ ಆ್ಯಂಡ್ ಕೆರಳಿನ್ ಏಜಲ್ಲಿ ಬರೋಂತಹ ಪೋಯೆಟ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.